ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ರಕ್ಷಿತ್ ಕನ್ನಡ ವ್ಲಾಗ್ಸ್ಗೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾವು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಗರ್ಭಾವಸ್ಥೆಯಲ್ಲಿರುವಂತಹ ನೀರು ಅಂದರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಬಗ್ಗೆ ವಿಚಾರ ಮಾಡೋಣ. ಮಗುವಿನ ಸುತ್ತ ಇರುವ ನೀರು ಅಂತ ಅಂದ ತಕ್ಷಣವೇ ಆತಂಕ ಆಗೋದು ಸಹಜ. ಆದರೆ ನಾವಿವತ್ತು ಇದನ್ನು ಪ್ರಾಬ್ಲಮ್ ಅನ್ನೋ ದೃಷ್ಟಿಯಿಂದ ನೋಡೋದು ಬೇಡ, ಬದಲಾಗಿ ಅಕ್ವೇರಿಯಂ ಅಂದ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ, ಗರ್ಭಕೋಶ ಅಂದರೆ ಒಂದು ಮಗು ಬೆಳಿಲಿಕ್ಕೆ ಇರೋ ಜಾಗ ಅಷ್ಟೇನಾ? ಅದಕ್ಕಿಂತ ಹೆಚ್ಚಿಂದು ಏನಾದರೂ ಆಗಿದ್ರೆ ಹೌದು, ಅದು ಸುಮ್ಮನೆ ಒಂದು ಖಾಲಿ ಜಾಗ ಅಲ್ವೇ ಅಲ್ಲ. ಅದೊಂದು ಡೈನಾಮಿಕ್ ಹೈಟೆಕ್ ಅಕ್ವೇರಿಯಂ ಇದ್ದ ಹಾಗೆ. ಮಗುವಿನ ಬೆಳವಣಿಗೆಗೆ ಬೇಕಾಗಿರುವ ಪ್ರತಿಯೊಂದು ಪೋಷಕಾಂಶಗಳನ್ನು ಒದಗಿಸುವ ಒಂದು ಜೀವಂತ ಪರಿಸರ. ಹೀಗೆ ಯೋಚನೆ ಮಾಡಿದಾಗ ಆ ನೀರಿನ ಮಟ್ಟವನ್ನು ನೋಡ್ಕೊಳ್ಳೋದು ಪ್ರತಿಯೊಂದು ತಾಯಿಯ ಪಾಸಿಟಿವ್ ಜವಾಬ್ದಾರಿ. ಸರಿ, ಹಾಗಿದ್ರೆ ಮಗುವಿನ ಮೊದಲ ಅಕ್ವೇರಿಯಂ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಆಗಿ ವಿವರಗಳನ್ನು ನಾನು ನಿಮಗೆ ನೀಡ್ತೀನಿ. ಈ ಜೀವಜಲ ಅಂದರೆ ಅಮ್ನಿಯೋಟಿಕ್ ಫ್ಲೂಯಿಡ್ ಅಷ್ಟಕ್ಕೂ ಏನು, ಯಾಕಿದು ಅಷ್ಟೊಂದು ಇಂಪಾರ್ಟೆಂಟ್? ಪ್ರೆಗ್ನೆನ್ಸಿ ಶುರುವಾದಾಗ ಇದು ತಾಯಿಯ ರಕ್ತದಿಂದಲೇ ಪ್ಲಾಸ್ಮಾ ಶುರುವಾಗುತ್ತೆ. ಆಮೇಲೆ ಮಗು ಬೆಳೆದ ಹಾಗೆ ಯೂರಿನ್ ಹಾಗೂ ಶ್ವಾಸಕೋಶದಿಂದ ಬರುವ ದ್ರವ ಕಾಂಪ್ಲೆಕ್ಸ್ ಮಿಕ್ಸ್ಚರ್ ಆಗಿ ಬದಲಾಗುತ್ತೆ. ಈ ನೀರಿಗೆ 3 ಮುಖ್ಯವಾದ ಕೆಲಸಗಳಿವೆ. ಒಂದು, ಮಗುವಿನ ಲಂಗ್ಸ್ ಅಂದ್ರೆ ಶ್ವಾಸಕೋಶ ಸರಿಯಾಗಿ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಮಾಡೋದು. ಎರಡನೇದು, ಮಗುವಿನ ಲೈಫ್ ಲೈನ್ ಆದ ಹೊಕ್ಕುಳ ಬಳ್ಳಿ ಪ್ರೆಷರ್ ಇಂದ ಡ್ಯಾಮೇಜ್ ಆಗದೋ ಇರೋ ರೀತಿ ಹೆಲ್ಪ್ ಮಾಡೋದು. ಇನ್ನು ಮೂರನೇದು, ಗರ್ಭದಲ್ಲಿರುವ ನೀರಿನ ತಾಪಮಾನವನ್ನ 37.5 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಸಮ ಪ್ರಮಾಣವಾಗಿ ಇಡೋದು. ನಿಜ ಹೇಳ್ಬೇಕಂದ್ರೆ ಇದೊಂದು ಪರ್ಫೆಕ್ಟ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಎರಡನೇದು, ಒಂದು ವೇಳೆ ಈ ಅಕ್ವೇರಿಯಂ ಅಲ್ಲಿ ನೀರು ಕಡಿಮೆ ಆದ್ರೆ ಏನಾಗುತ್ತೆ? ಒಲಿಗೋ ಹೈಡ್ರಾಮ್ನಿಯೋಸ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಅಂದ್ರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಕಡಿಮೆ ಇದೆ ಅಂತ ಅರ್ಥ. ಇದನ್ನ ಹೇಗೆ ಕಂಡುಹಿಡಿಯೋದು? ಸ್ಕ್ಯಾನಿಂಗ್ ಮಾಡಿದಾಗ AFI 5 ಸೆಂಟಿಮೀಟರ್ಗಿಂತ ಕಡಿಮೆ ಇರುತ್ತೆ. ಆಗ ಡಾಕ್ಟರ್ಸ್ ಇದನ್ನ ಕನ್ಫರ್ಮ್ ಮಾಡ್ತಾರೆ. ಹಾಗಾದ್ರೆ ನೀರು ಯಾಕೆ ಕಡಿಮೆ ಆಗುತ್ತೆ? ಪ್ಲಾಸೆಂಟಾ ಅಥವಾ ಜರಾಯು ಮಗುವಿಗೆ ಸಾಕಾಗುವಷ್ಟು ರಕ್ತವನ್ನು ಪೂರೈಸದಿದ್ದಾಗ ಇದು ಸಂಭವವಾಗುತ್ತೆ. ಇದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ, ನಂಬರ್ 1, ಚೆನ್ನಾಗಿ ಹೈಡ್ರೇಟ್ ಆಗೋದು. ಅಂದ್ರೆ ನಿಮಗೆ ಸಾಕಾಗುವಷ್ಟು ಅಂದ್ರೆ ದಿನಕ್ಕೆ 3 ಲೀಟರ್ ಅಂತೆ ನೀರನ್ನ ಕುಡಿಯೋದು. ನಂಬರ್ 2, ಸರಿಯಾಗಿ ರೆಸ್ಟ್ ಮಾಡೋದು. ನಂಬರ್ 3, ಊಟದಲ್ಲಿ ಪ್ರೋಟೀನ್ನ ಜಾಸ್ತಿ ಮಾಡೋದು. ನಂಬರ್ 4, ಮಗುವಿನ ಕಿಕ್ಸ್ ಅಂದ್ರೆ ಮಗುವಿನ ಚಲನೆಗಳನ್ನ ಗಮನದಲ್ಲಿ ಇಟ್ಕೊಳ್ಳೋದು. ಈ ಎಲ್ಲ ಅಂಶಗಳನ್ನು ನೀವು ಪಾಲಿಸಿ, ಯಾಕಂದರೆ ಒಂದು ಹೆಣ್ಣಿಗೆ ಮಗುವಿನ ಪ್ರಾಮುಖ್ಯತೆ ಎಷ್ಟಿದೆಯೋ ಹಾಗೆ ಒಂದು ಮಗುವಿಗೂ ತಾಯಿಯ ಪ್ರಾಮುಖ್ಯತೆ ಅಷ್ಟೇ ಇರುತ್ತೆ. ಆ ಮಗುನ ಚೆನ್ನಾಗಿ ನೋಡ್ಕೊಳ್ಳೋದು ಒಂದು ತಾಯಿಯ ಕರ್ತವ್ಯ ಆಗಿರುತ್ತೆ. ಸೊ ಆ ಕಾರಣದಿಂದ ನೀವು ಆದಷ್ಟು ಹೆಲ್ದಿಯಾಗಿರೋದಕ್ಕೆ ಟ್ರೈ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾರು ಬೇಕಾಗಿದ್ದರೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸಾಕಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.